ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬೀದರ್ ಜಿಲ್ಲೆ ಅಂದ್ರೆ ಬೆಂಗಳೂರಿನ ಕಡೆಯವರಿಗೆ ಥಟ್ಟಂತ ನೆನಪಾಗುವುದು ಹಿಂದುಳಿದಂತಹ ಜಿಲ್ಲೆ ಅಂತ. ಆದ್ರೆ ಅವರ ಗಮನಕ್ಕಿರಲಿ, ಬೀದರ್ ಇವಾಗ ಹಿಂದುಳಿದಿಲ್ಲ. ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆಗಳ ಪಟ್ಟಿಯಲ್ಲಿ ಬೀದರ್ ನಂಬರ್ 1 ಅಲ್ಲಿದೆ. ಹಾಗಂತ ನಾನು ಹೇಳ್ತಾ ಇದ್ದೀನಿ, ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಬೀದರ್ ಜಿಲ್ಲೆಯಲ್ಲಿನ ಕೆಲವೊಂದು ತಾಲೂಕುಗಳ ಪರಿಸ್ಥಿತಿ ಇಂದಿಗೂ ಹಿಂದುಳಿದಿದೆ. ಉದಾಹರಣೆಗೆ ಔರಾದ್ ಮತ್ತು ಕಮಲ್ ನಗರ್ ತಾಲೂಕಿನ ಪರಿಸ್ಥಿತಿ. ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರ ಔರಾದ್ ಹಾಗೂ ಕಮಲ್ ನಗರ್ ಅತ್ಯಂತ ಹಿಂದುಳಿದ ತಾಲೂಕಿನ ವ್ಯಾಪ್ತಿಗೆ ಬರುತ್ತವೆ. ಇಲ್ಲಿನ ಜನರು ವಲಸೆ ಹೋಗ್ತಾರೆ. ಎಲ್ಲಿಗೆ? ಹೈದರಾಬಾದ್, ಪುಣೆ, ಮುಂಬೈ, ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಕೈಗಾರಿಕಾ ವಲಯ ಇಲ್ಲದ ಕಾರಣಕ್ಕೆ ಮಾತ್ರ ಅವರು ವಲಸೆ ಹೋಗ್ತಾರೆ. ಇಲ್ಲಿ ಕೈಗಾರಿಕಾ ವಲಯ ಸ್ಥಾಪಿಸುವುದು ಅಗತ್ಯ ಎಂಬುದನ್ನ ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೂ ಕೂಡ ಸರ್ಕಾರ ಇದನ್ನ ಜಾರಿಗೊಳಿಸಲು ನಿರ್ಲಕ್ಷ್ಯ ಧೋರಣೆ ತಾಳುತ್ತಿದೆ. ಈ ತಾಲೂಕುಗಳು ಕೈಗಾರಿಕಾ ವಲಯವಾಗಿ ಘೋಷಣೆ ಮಾಡಿ ಇಲ್ಲಿನ ಕಾರ್ಮಿಕರಿಗೆ ಹಾಗೂ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡಿಸುವಂತೆ 2014ರಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಅವರ ಹೋರಾಟಕ್ಕೆ ಸರ್ಕಾರ ಎಷ್ಟು ಕೂಡ ಕಿಮ್ಮತ್ತೇ ಕೊಟ್ಟಿಲ್ಲ. ಅವರ ಹೋರಾಟಕ್ಕೆ ಸರ್ಕಾರ ಮಣದೇ ಇಲ್ಲ. ಹೀಗಾಗಿ ಅವರು ಡಿಸೆಂಬರ್ 19, ಇದೇ ತಿಂಗಳ ಡಿಸೆಂಬರ್ 19ರಂದು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಅವರು. ಹಾಗಂತ ಈ ಕೆಲಸ ಕೇವಲ ಗುರುನಾಥ್ ವಡ್ಡೆ ಅವ್ರದ್ದು ಅಲ್ಲ. ಈ ಕೆಲಸ ಮಾಡಬೇಕಾಗಿರುವುದು ಜಿಲ್ಲೆಯ ಜನಪ್ರತಿನಿಧಿಗಳು, ವಿಶೇಷವಾಗಿ ಔರಾದ್ಗೆ ಸೇರಿದ ಜನಪ್ರತಿನಿಧಿಗಳು. ಅಂದ್ರೆ ಯಾರು ಬರ್ತಾರ್ರಿ ಔರಾದ್ಗೆ ಸೇರಿದವರು? ಶಾಸಕರು, ಸಚಿವರಾಗಿಯೂ ಕೂಡ ಕೆಲಸ ಮಾಡಿದಂಥವರು ಪ್ರಭು ಚವ್ಹಾಣ್ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಔರಾದ್ಗೆ ಒಂದು ಕೈಗಾರಿಕಾ ಪ್ರದೇಶವನ್ನ ತರುವಲ್ಲಿ ಶಾಸಕ ಪ್ರಭು ಚವ್ಹಾಣ್ ವಿಫಲರಾಗಿದ್ದಾರೆ. ಮಾಜಿ ಸಚಿವರು ವಿಫಲರಾಗಿದ್ದಾರೆ. ಕೆಲಸ ಮಾಡ್ಲಿಕ್ಕೆ ನಮ್ಮವರು ಹೈದರಾಬಾದ್ಗೆ ಹೋಗ್ತಾರೆ, ಪುಣೆಗೆ ಹೋಗ್ತಾರೆ, ಮುಂಬೈಗೆ ಹೋಗ್ತಾರೆ, ಲಾತೂರ್ಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ. ಆದ್ರೆ ಔರಾದ್ನಲ್ಲಿ ಮಾತ್ರ ಇಲ್ಲಿ ತನಕ ಒಂದೇ ಒಂದು ಕಾರ್ಖಾನೆ, ಒಂದೇ ಒಂದು ಕೈಗಾರಿಕಾ ಪ್ರದೇಶವನ್ನ ತರಲಿಕ್ಕೆ ನಮ್ಮ ಶಾಸಕರು, ಮಾಜಿ ಸಚಿವರು, ಕೇಂದ್ರದ ಮಾಜಿ ಸಚಿವರಾಗಿರುವಂತ ಭಗವಂತ ಖೋಬಾ ವಿಫಲರಾಗಿದ್ದಾರೆ. ಅಂದ್ರೆ ದುರಾದೃಷ್ಟ ನೋಡಿ. ನಮ್ಮ ತಾಲೂಕು ಸ್ವಾತಂತ್ರ್ಯ ಬಂದಾಗಿನಿಂದ ಹಿಂದುಳಿದಂತ ಹಣೆ ಪಟ್ಟಿಯನ್ನ ಅದನ್ನ ಅಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಆ ತಾಲೂಕಿನ ಪರಿಸ್ಥಿತಿಯನ್ನ ಯಾರು ಬದಲಾಯಿಸಬೇಕು? ಇವಾಗಾದ್ರೂ ತಾಲೂಕಿನ ಜನರು ಎಚ್ಚೆತ್ತುಕೊಳ್ಬೇಕು. ಕೇವಲ ಗುರುನಾಥ್ ವಡ್ಡೆ ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸಿದ್ರೆ ಸಾಲದು. ಅವರಿಗೆ ಬೆಂಬಲವಾಗಿ ಔರಾದ್ ಮತ್ತು ಕಮಲ್ ನಗರ್ನ ತಾಲೂಕಿನ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಜನರು, ಪ್ರತಿಯೊಬ್ಬ ಮನುಷ್ಯ ಅವರ ಬೆಂಬಲಕ್ಕೆ ನಿಲ್ಲಬೇಕು. ಆವಾಗ ಮಾತ್ರ ಅವರ ಹೋರಾಟ ಯಶಸ್ವಿ ಆಗ್ಬೋದು. ಬೀದರ್ ಜಿಲ್ಲೆಯಲ್ಲಿ ನೀವು ಎಲ್ಲಾ ತಾಲೂಕುಗಳಲ್ಲಿ ನೋಡಿ, ಅಲ್ಲಿ ಕೈಗಾರಿಕಾ ಪ್ರದೇಶಗಳು ಇವೆ. ಆದ್ರೆ ಔರಾದ್ನಲ್ಲಿ ಇಲ್ಲ. ಪ್ರಭು ಚವ್ಹಾಣ್ 4ನೇ ಅವಧಿಗೆ ಆಯ್ಕೆ ಆದ್ರು. ಔರಾದ್ಗೆ ಸೇರಿದಂತ ಭಗವಂತ ಖೋಬಾ 2 ಸಲ ಸಂಸದರಾದ್ರು, ಕೇಂದ್ರದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಆದ್ರೆ ನಮ್ಮ ತಾಲೂಕಿನ ದುರಾದೃಷ್ಟ ಏನಂದ್ರೆ, ಒಂದೇ ಪಕ್ಷಕ್ಕೆ ಸೇರಿದಂತ ಇಬ್ರು ರಾಜಕಾರಣಿಗಳು ಬರೀ ಜಗಳ ಆಡಿಕೊಂಡು ತಾಲೂಕನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಅವರಿಬ್ರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಇವತ್ತು ನಮ್ಮ ತಾಲೂಕು ಏನು ಔರಾದ್ ತಾಲೂಕು ಇಡೀ ಜಿಲ್ಲೆಯಲ್ಲಿ ನಂಬರ್ 1 ಆಗಬಹುದಿತ್ತು. ಆದ್ರೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಇವರಿಗೆ. ಇವರು ಬರೀ ಖೋಬಾ ನನ್ನನ್ನು ಕೊಲ್ಲಲಿಕ್ಕೆ ಪ್ಲಾನ್ ಮಾಡಿದ್ರು, ಚವ್ಹಾಣ್ ನನ್ನನ್ನ ಸೋಲಿಸ್ಲಿಕ್ಕೆ ಪ್ಲಾನ್ ಮಾಡಿದ್ರು ಅಂತ ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವ್ರ ಆರೋಪ. ಇದರಲ್ಲಿಯೇ ಕಾಲ ಕಳೆದ್ರು, ಅಧಿಕಾರವನ್ನು ಅನುಭವಿಸಿದ್ರು. ಆದ್ರೆ ತಾಲೂಕಿನ ಬಗ್ಗೆ ಇವರು ಯಾರಿಗೂ ಚಿಂತೆ ಇಲ್ಲ. ಆದ್ರೆ ಗುರುನಾಥ್ ವಡ್ಡೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ. ಒಬ್ಬ ಮನುಷ್ಯ ಎಷ್ಟಂತ ಹೋರಾಡ್ಲಿಕ್ಕೆ ಆಗತ್ತೆ? ಒಬ್ಬ ಮನುಷ್ಯ
ಸಮಾಜಕ್ಕಾಗಿ ಎಷ್ಟೊಂದು ಟೈಮ್ ಕೊಡಬೇಕು. ಗುರುನಾಥ್ ವಡ್ಡೆಯವ್ರು ನೀವು ನಂಬ್ತಿರೋ ಇಲ್ಲೋ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿರುವಂತ ಮನುಷ್ಯ. ಆ ಸೈಡಲ್ಲಿ, ಈ ಬೆಳಗಾವಿ ಸೈಡಲ್ಲಿ ಗಡಾದಂತ ಭೀಮಪ್ಪ ಗಡಾದ್, ಐ ಥಿಂಕ್ ಅವ್ರ ಹೆಸರು, ಅವರು ಇದೇ ತರದ ಮನುಷ್ಯ. ಗುರುನಾಥ್ ವಡ್ಡೆ ಅವರು ಒಂದೇ ತರದ ಮನುಷ್ಯ, ಬರೀ ಹೋರಾಟ ಹೋರಾಟ ಹೋರಾಟ, ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಆದ್ರೆ ಸಾಮಾಜಿಕ ಸೇವೆ, ರಾಜಕಾರಣವನ್ನ ಸೇವೆ ಅಂತ ಹೇಳುವಂತ ಶಾಸಕರು, ಸಚಿವರು ದುಡ್ಡು ಮಾಡಿಕೊಂಡು ಆರಾಮಾಗಿದ್ದಾರೆ. ಆದ್ರೆ ಸಮಾಜ ಸೇವೆ ಮಾಡುವಂತ ಗುರುನಾಥ್ ವಡ್ಡೆ ಇವತ್ತಿಗೂ ಕೂಡ ಇನ್ನು ಹೋರಾಟದಲ್ಲಿ ಇದ್ದಾರೆ. ಅಂದ್ರೆ ಇಲ್ಲಿ ಗುರುನಾಥ್ ವಡ್ಡೆಗೆ ಹೊಗಳುವುದು ಎರಡನೇ ಪ್ರಶ್ನೆ. ಆದ್ರೆ ತಾಲೂಕಿನ ಬಗ್ಗೆ ಯಾಕೆ ಜನಪ್ರತಿನಿಧಿಗೆ ಕಾಳಜಿ ಇಲ್ಲ ಅನ್ನೋದು ನಾವಿಲ್ಲಿ ಸ್ಮರಿಸಬೇಕು. ಯಾಕಿಲ್ಲ ಇವ್ರಿಗೆ ಕಾಳಜಿ? ಗುರುಪಾದಪ್ಪ ನಗಮಾರಪಳ್ಳಿಯವರು ಔರಾದ್ನಲ್ಲಿ ರಾಜಕಾರಣ ಮಾಡಿದ್ರು, ಗುಂಡಪ್ಪ ವಕೀಲರು ಮಾಡಿದ್ರು, ಅದೇ ರೀತಿ ಔರಾದ್ಗೆ ಸೇರಿದಂತಹ ಸೂರ್ಯವಂಶಿಯವರು ಸಂಸದರಾಗಿ ಕೆಲಸ ಮಾಡಿದ್ರು, ಪ್ರಭು ಚವ್ಹಾಣ್ ಅವರು ಮಾಡಿದ್ರು, ಎಲ್ಲರೂ ಮಾಡಿದ್ರು. ಆದ್ರೆ ತಾಲೂಕು ಉದ್ಧಾರಕ್ಕೆ ಯಾರು ಕೆಲಸನೇ ಮಾಡಿಲ್ಲ ಈ ಕೈಗಾರಿಕೆ ವಿಷಯದಲ್ಲಿ. ಹಾಗಂತ ಇವ್ರು ಯಾರು ಕೆಲಸನೇ ಮಾಡಿಲ್ಲ, ಆರಾಮ್ ರಾಜಕಾರಣ ಮಾಡಿದ್ರ ನಾನು ಹೇಳ್ತಾ ಇಲ್ಲ. ಆಯಾಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇವಾಗ ಗುರುಪಾದಪ್ಪ ನಗಮಾರಪಳ್ಳಿ ವಿಚಾರ, ಗುರುಪಾದಪ್ಪ ನಗಮಾರಪಳ್ಳಿ ಇವತ್ತು ಸಹಕಾರ ಕ್ಷೇತ್ರವನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದ್ದು ಗುರುಪಾದಪ್ಪ ನಗಮಾರಪಳ್ಳಿ. ಡಿಸಿಸಿ ಬ್ಯಾಂಕ್ ಅಂದ್ರೆ ಏನು, ಅದು ಕಾರ್ಯವೈಖರಿ ಹೆಂಗ್ ಮಾಡುತ್ತೆ, ಸ್ವಸಹಾಯ ಸಂಘಗಳು ಅಂದ್ರೆ ಏನು, ಸ್ವಸಹಾಯ ಸಂಘಗಳಿಂದ ಜನರ ಬದುಕನ್ನ ಹೆಂಗೆ ಬದಲಾಯಿಸಬಹುದು, ಸ್ವಸಹಾಯ ಸಂಘಗಳನ್ನ ಇಟ್ಟುಕೊಂಡು ಜನರ ಜೀವನವನ್ನ ಉತ್ತಮ ದರ್ಜೆಗೆ ಹೇಗೆ ಕೊಂಡೊಯ್ಯಬಹುದು ಅಂತ ಏಷ್ಯಾ ಖಂಡಕ್ಕೆ ತೋರಿಸಿದ್ದು ಗುರುಪಾದಪ್ಪ ನಗಮಾರಪಳ್ಳಿಯವರು. ಗುರುಪಾದಪ್ಪ ನಗಮಾರಪಳ್ಳಿಯ ಕಾರ್ಯವನ್ನ ಇವತ್ತಿಗೂ ಕೂಡ ದೇಶದ ಪ್ರತಿಯೊಬ್ಬ ಆರ್ಥಿಕ ತಜ್ಞ ನೆನೆಸ್ತಾನೆ.